ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ತಮ್ಮ ಬಂದ್ಬಿಟ್ಟು ವೆಹಿಕಲ್ ಚೇಂಜ್ ಮಾಡ್ದ. ನೀವು ಧರ್ಮಸ್ಥಳ ಟ್ರಿಪ್ ಅದೆಲ್ಲ ನೋಡಿದಿರಲ್ಲ, ಈಕೋ ಐತಲ್ಲ. ಸೊ ಈಕೋ ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ದೊಡ್ಡ ಗಾಡಿ ತಗೊಂಡ ಝೈಲೋ ನೋಡ್ತಾ ಇದ್ದೀರಾ, ಇಲ್ಲಿ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ. ಸೊ ಈಗ ಅಟ್ ಪ್ರೆಸೆಂಟ್ ಬಂದ್ಬಿಟ್ಟು ನಾವು ದೇವನಹಳ್ಳಿ ಟೋದಲ್ಲಿ ಇದ್ದೀವಿ. ಸೆಕೆಂಡ್ಸ್ ಅಲ್ವಾ, ಸೊ ಫಾಸ್ಟಾಗಿರಲಿಲ್ಲ, ಫಾಸ್ಟಾಗಿ ತೊಗೊಳ್ಳೋ ಪ್ರೊಸೆಸಲ್ಲಿ ಇದ್ದೀವಿ. ಪರವಾಗಿಲ್ಲ. ಏನಪ್ಪ ಅಂದರೆ ಇಲ್ಲಿ ನಿಮಗೆ ದೇವನಹಳ್ಳಿ ಟೋಲಲ್ಲಿ ಬೇಕಾದ್ರೆ 6 ಗಂಟೆಗೆ ಬೇಕಾದ್ರೆ ಸಿಗುತ್ತವ್ರ. ನಾನು ಅದಕ್ಕೆ ಕೇಳಿದೆ ಎಷ್ಟೊತ್ತಿಂದ ಇರ್ತೀರ ಅಂದ್ಬಿಟ್ಟು. ಸರ್ 6 ಗಂಟೆಗೆ ಇರ್ತೀವಿ ಸರ್ ಬೆಳಗ್ಗೆ. ಪರವಾಗಿಲ್ಲ, ಸಪೋಸ್ ಯಾರಾದರೂ ಫಾಸ್ಟ್ ಆಗಿಲ್ಲ ಅಂದರೆ ನೀವು ದೇವನಹಳ್ಳಿ ಟೋದಲ್ಲಿ ಬಂದ್ಬಿಟ್ಟು 6 ಗಂಟೆಗೆ ಬಂದರೂ ಸಿಗ್ತಾರೆ. ಸರ್ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ದೀವಿ, ನಮ್ಮ ತಂದೆ, ನಮ್ಮ ತಮ್ಮ, ಸೊ ರಾಮಚಂದ್ರ, ಒಬ್ಬ ಸುಖೇಶ್, ಒಬ್ಬ ನಮ್ಮ ತಮ್ಮನ ದೊಡ್ಡ ಮಗ ಮಿಸ್ಸು. ಸೊ ಇನ್ನೆಲ್ಲ ಇದ್ದಾರೆ. ಹೆಂಗಿದೆ ಡಿಫ್ರೆನ್ಸ್ ಆ ಕಾರ್ಗೆ ಈ ಕಾರ್ಗೆ ಹೆಂಗಿದೆ ಡಿಫ್ರೆನ್ಸು? ಡಿಫ್ರೆನ್ಸ್ ಏನಿಲ್ಲ, ಹೈಟ್ ಇದೆ, ಹೈಟ್ ಇದೆ. ನಮ್ಮ ಅಂತ ರಾಮಚರಣ ಫುಲ್ಲು ಫೋನ್ ನೋಡ್ಕೊಂಡೇ ಇದ್ದಾನೆ. ಅವ್ನು ಫೋನೆಲ್ಲ ಮುಳುಗೋಗ್ಬಿಟ್ಟಿದ್ದಾನೆ. ಇಲ್ಲಿ ನೋಡ, ಇಲ್ಲ ಒಂದು ಹಾಯ್ ಹೇಳ ಕ್ಯಾಮ್ರಾಗೆ, ಹಾಯ್ ಹೇಳ ಕ್ಯಾಮ್ರಾಗೆ. ಏನಂತ ಗಾಯ ಮಾಡ್ಕೊಂಡಿದ್ಯಾ? ಆಕ್ಟಿವೇಶನ್ ಆಯ್ತಲ್ಲಕ್ಕೆ ಅಷ್ಟು ಆಗೋಯ್ತಾ? ಜಸ್ಟ್ ಏನಪ್ಪ ಅಂದರೆ ಒಂದು ಜಸ್ಟ್ ಓನ್ಲಿ 5 ನಿಮಿಷ ಪ್ರೋಸೆಸ್ ಅಲ್ಲ, ಮತ್ತು ಒಂದು 5 ನಿಮಿಷದಲ್ಲಿ ಆ್ಯಕ್ಟಿವೇಶನ್ ಆಗ್ಬಿಡುತ್ತೆ ಅಂದ್ಕೊಳ್ಳಿ. ಒಂದು 5 ನಿಮಿಷದಲ್ಲಿ ಆ್ಯಕ್ಟಿವೇಶನ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಟೋಟಲ್ ನಿಮ್ಗೆ 10 ನಿಮಿಷ ಅಷ್ಟೇ. ನೋಡ್ಬೇಕೀಗ ಟೋಲ್ ಪಾಸ್ ಆದರೆ ಗೊತ್ತಾಗುತ್ತೆ. ಸೊ ನೋಡಿ, ಇಲ್ಲಿ ಲೆಫ್ಟ್ ತೊಗೊಂಡ್ರೆ ನಾವು ಏರ್ಪೋರ್ಟ್ಗೆ ಹೋಗ್ಬಿಡ್ತೀವಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ಸೀದಾ ನಂದಿ ಹಿಲ್ಸ್ಗೆ ಹೋಗ್ಬೋದು. ಇಲ್ಲಿಂದ ಒಂದು 22 ಕಿಲೋಮೀಟರ್ನ ಇದೆ. ಸ್ಟ್ರೈಟ್ ಹೋದರೆ ಹಂಗೆ ಜಸ್ಟ್ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿಗೆ ಹೋಗ್ಬಿಡುತ್ತೆ. ಬೆಳಗ್ಗೆ 6 ಗಂಟೆಯಿಂದಲೂ ಸಿಗ್ತಾನೆ ಅಂತ ನಾನು ಕೇಳಿದೆ. ನಾವು ಅವ್ರು ಮೋಸ್ಟ್ಲಿ ಫಾಸ್ಟಾಗಿ ಅವ್ರಲ್ಲಿ ಇರೋದಿಲ್ಲ ಅಂತ ಒಂದು ಸ್ವಲ್ಪ ಮನೆ ಲೇಟ್ ಆಗಿಬಿಟ್ವಿ. ಬೇಕಂದರೆ ಅವರು 6 ಗಂಟೆಗೂ ಸಿಗ್ತಾರೆ. ಒಂದು 10 ನಿಮಿಷದಲ್ಲಿ ಆ್ಯಕ್ಟಿವೇಶನ್ ಆಗಿಬಿಡುತ್ತೆ. ಜಸ್ಟ್ ಎಲ್ಲ ಅವೆಲ್ಲ ಪ್ರೋಸೆಸ್ ಎಲ್ಲ ಫಿನಿಷ್ ಮಾಡ್ಕೊಂಡು ಈಗ ಹೊರಟಿದ್ದೀವಿ ಬಾಗೇಪಲ್ಲಿಗೆ. ನಮ್ಮೂರು ಬಂದ್ಬಿಟ್ಟು ಬಾಗೇಪಲ್ಲಿಯಿಂದ ಆಚೆ ಒಂದು 26 ಕಿಲೋಮೀಟ್ರು. ಏನಪ್ಪ ಅಂದರೆ ಈ ಕಾರ್ ತೊಗೊಂಡಾಗ್ಲಿಂದ ಒಂದು ಸಲಿನೂ ಹೋಗಿಲ್ಲ. ಅಂದರೆ ತೊಗೊಂಡಿದ್ದೆ ಒಂದು 15 ಡೇಸ್ ಆಯಿತು. ನಮ್ಮ ತಮ್ಮ ತೊಗೊಂಡಿದ್ದ ಈಕೋ ಆಯ್ತಲ್ಲ, ಸೊ ಈಕೋ ಚೇಂಜ್ ಮಾಡಿಬಿಟ್ಟು ಈಗ ಬೇರೆ ಕಾರ್ ತೊಗೊಂಡ. ಸೊ ಅದಕ್ಕೆ ಫಸ್ಟು ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ಆದರೆ ನಮ್ಮ ಮನೆ ದೇವ್ರು ಬಂದ್ಬಿಟ್ಟು ತಿರುಪತಿ ಬಾಲಾಜಿ. ಸೊ ಈಗ ಅಷ್ಟು ದೂರ ಹೋಗೋಕ್ಕಾಗಿಲ್ಲ, ಗೊತ್ತಲ್ಲ ತಿರುಪತಿ ಅಂದರೆ ನಿಮಗೆ ಟಿಕೆಟ್ ಎಲ್ಲ ಬುಕ್ ಮಾಡಬೇಕು, ಅವೆಲ್ಲ ಅಷ್ಟು ಬೇನೆ ಸಿಗೋದಿಲ್ಲ. ಸೊ ಅದಕ್ಕೆ ನಮ್ಮ ಊರಲ್ಲೇ ಗಡ್ದಿಮ್ ವೆಂಕಟೇಶ್ವರ ಸ್ವಾಮಿ ಇದು, ಅದು ಚೆನ್ನಾಗಿದೆ ದೇವಸ್ಥಾನ. ಸ್ನೇಹಿತರೆ ನೋಡ್ತಾ ಇದ್ರೆ ರೀಚ್ ಆದ್ವಿ ನಾವು. ಹೈವೇಯಿಂದ ನ್ಯಾಷನಲ್ NH44 ಇದೆಯಲ್ಲ, ಅಲ್ಲಿಂದ ರೈಟ್ ಟರ್ನ್ ತೊಗೊಂಡ್ರೆ ಒಂದು 2 ಕಿಲೋಮೀಟ್ರ್ ಆದಮೇಲೆ ಒಳಗಡೆ ಬಾಗೇಪಲ್ಲಿ ಅಂತ ಇದೆ ಊರು. ಈಗ ನೀವು ನೋಡ್ತಾ ಇದ್ದೀರಲ್ಲ ರೈಟ್ ಸೈಡಲ್ಲಿ, ಇದು ಬಂದ್ಬಿಟ್ಟು ಬಾಗೇಪಲ್ಲಿ ಬಸ್ ಸ್ಟ್ಯಾಂಡು. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ, 2.5 ಕಿಲೋಮೀಟ್ರ್ ಆಗುತ್ತೆ. ಶ್ರೀ ಗಡ್ದಿಮ್ ವೆಂಕಟರಮಣ ಸ್ವಾಮಿ ಟೆಂಪಲ್ ಅಂತ ಚೆನ್ನಾಗಿದೆ. ಈಗ ನಾವು ಹೋಗ್ತಾ ಇರೋದು ಅಲ್ಲಿಗೇ ಪೂಜೆ ಮಾಡಿಸೋದಕ್ಕೆ.
ಸ್ನೇಹಿತರೆ, ಮುಂಚೆ ಬಂದು ನಮ್ಮದು ಬಾಗೇಪಲ್ಲಿ ಇದೆಯಲ್ಲ, ಅದು ಬಂದ್ಬಿಟ್ಟು ಕೋಲಾರ ಜಿಲ್ಲೆಗೆ ಒಳಪಟ್ಟಿತ್ತು. ಈಗ ಆಮೇಲೆ 2007 ಅಥವಾ 8 ಸೊ ಹೊಸದಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಮಾರ್ಪಾಟು ಮಾಡಿದ್ರು. ಅದನ್ನು ಬೈಫರ್ಕೇಷನ್ ಮಾಡಿ ಇಲ್ಲ ಡಿವೈಡ್ ಮಾಡಿಬಿಟ್ಟು. ಸೊ ಆಗ ನಮಗೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಂತ ಯಾವಾಗ ಫಾರ್ಮೇಷನ್ ಮಾಡಿದ್ರು, ಗೌರಿಬಿದನೂರು, ಗುಡಿಬಂಡೆ, ಬಾಗೇಪಲ್ಲಿ ಮತ್ತು ಚಿಕ್ಕಬಳ್ಳಾಪುರ, ಮಂಚೇನಹಳ್ಳಿ, ಶಿಡ್ಲಘಟ್ಟ, ಚಿಂತಾಮಣಿ, ಸೊ ಈ 7 ತಾಲೂಕುಗಳನ್ನ ಸೇರಿಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಅನೌನ್ಸ್ ಮಾಡಿದ್ರು. ಸೊ ಆಗ್ಲಿಂದ ಒಂದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಈಗೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಸ್ನೇಹಿತರೆ, ಈ ಗಡ್ದಿ ವೆಂಕಟೇಶ್ವರ ದೇವಸ್ಥಾನ ಇದೆಯಲ್ಲ, ಇದು ಬಂದ್ಬಿಟ್ಟು ಮಹಾಭಾರತ ಕಾಲಕ್ಕೆ ಸಂಬಂಧಪಟ್ಟಿರೋದು ಅಂತ ಹೇಳ್ತಾರೆ. ನೀವೆಲ್ಲ ಮಹಾಭಾರತದಲ್ಲಿ ಜನಮೇಜಯ ರಾಜನ ಹೆಸರು ಕೇಳಿರ್ತೀರ. ಸೊ ಅವರು ಬಂದ್ಬಿಟ್ಟು ಸರ್ಪಯಾಗ ಮಾಡ್ತಾರೆ. ಸರ್ಪಯಾಗದಲ್ಲಿ ಸರ್ಪಗಳನ್ನ ಸಂಹಾರ ಮಾಡ್ತಾರಲ್ಲ, ಸೊ ಆ ದೋಷನ ನಿವಾರಿಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಈ ದೇವಸ್ಥಾನನ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ಮಹಾಭಾರತ ಕಾಲ ಆದಮೇಲೆ ಸುಮಾರು ವರ್ಷಗಳು ಈ ದೇವಸ್ಥಾನ ಮೂರ್ತಿ ಇದೆಯಲ್ಲ, ಅದು ಮುಚ್ಚೋಗಿರುತ್ತೆ. ಆಮೇಲೆ ಈ ಚೋಳ ರಾಜರಿಗೆ ಆ ಮೂರ್ತಿ ಬಂದ್ಬಿಟ್ಟು ಕನಸಲ್ಲಿ ಬರ್ತಾ ಇರುತ್ತಂತೆ. ಸೊ ಅದಕ್ಕೆ ಅವಾಗ ಅವರು ಅದನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಆಮೇಲೆ ಈ ದೇವಸ್ಥಾನನ ನಿರ್ಮಿಸಿದ್ರು ಅಂತ ಹೇಳ್ತಾರೆ. ಮತ್ತು ಅದಾದಮೇಲೆ ವಿಜಯನಗರ ರಾಜರು ಸಹ ಈ ದೇವಸ್ಥಾನನ ಮತ್ತೆ ನವೀಕರಿಸಿದ್ರು ಅಂತಲೂ ಹೇಳ್ತಾರೆ. ಸೊ ನಿಮಗೆ ಈ ದೇವಸ್ಥಾನ ಬಂದು ಬಾಗೇಪಲ್ಲಿಯಿಂದ 3 ಕಿಲೋಮೀಟ್ರ್ ಆದಮೇಲೆ, ಬಾಗೇಪಲ್ಲಿಯಿಂದ ಚಿಂತಾಮಣಿ ಕಡೆಗೆ ಹೋಗ್ತೀವಲ್ಲ, ಆ ರೋಡಲ್ಲಿ ಬರುತ್ತೆ. ದೇವರಗುಡಿಪಲ್ಲಿ ಅಂದ್ಬಿಟ್ಟು ಬಾಗೇಪಲ್ಲಿಯಿಂದ 3 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಬಂದ್ಬಿಟ್ಟು ಈ ದೇವಸ್ಥಾನ ಇರೋದು. ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ 1 ಗಂಟೆವರೆಗೂ ಇರುತ್ತೆ, ಮತ್ತು ಸಾಯಂಕಾಲ 5ರಿಂದ 8 ಗಂಟೆವರೆಗೂ ತೆಗೆದಿರ್ತಾರೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಆಗಿದೆ, ನೀವು ಆದರೆ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಮತ್ತು ಚಿತ್ರಾವತಿ ನದಿ ಹರಿಯುತ್ತೆ. ಹತ್ರದಲ್ಲಿರೋ ನದಿ ಅಂದರೆ ಚಿತ್ರಾವತಿ ನದಿ ಇದೆ. ಮತ್ತು ದಕ್ಷಿಣಕ್ಕೆ ಗಡ್ದಿಂ ಪರ್ವತಗಳು ಇದೆ ಅಂತ ಹೇಳ್ತಾರೆ. ಬಟ್ ಅದೇ ನೀವು ನೋಡ್ತಾ ಇರ್ತೀರಿ, ಹೋಗಿದ ತಕ್ಷಣ ನಿಮ್ಗೆ ಲೆಫ್ಟ್ ಸೈಡಲ್ಲೆಲ್ಲ ಬೆಟ್ಟ ಎಲ್ಲ ನೋಡಿದ್ರಲ್ಲ, ಅದೇ ಗಡ್ದಿಂ ಪರ್ವತಗಳು. ಚೆನ್ನಾಗಿದೆ ದೇವಸ್ಥಾನ, ತುಂಬ ದೊಡ್ಡದಾಗಿದೆ. ನೋಡೋರಲ್ಲ, ಒಳ್ಳೆ ದೇವಸ್ಥಾನ ಮುಂದೆ ತುಂಬ ಒಳ್ಳೆ ಜಾಗ ಇದೆ, ಚೆನ್ನಾಗಿದೆ ನೋಡೋದಕ್ಕೆ. ಆದರೆ ಒಂದ್ಸಲ ವಿಸಿಟ್ ಮಾಡಿ. ನೀವು ದೇವಸ್ಥಾನ ನೋಡಿದ್ರಲ್ಲ, ಈಗ ಅಲ್ಲಿಂದ ಹಂಗೆ ಜಸ್ಟ್ ಮತ್ತೆ ನೀವು ಬೆಂಗಳೂರಿಗೆ ವಾಪಸ್ ಬರ್ಬೇಕಾದ್ರೆ ಒಂದು 7-8 ಕಿಲೋಮೀಟ್ರ್ ಆದಮೇಲೆ ಚಿತ್ರಾವತಿ ಡ್ಯಾಮ್ ಬರುತ್ತೆ. ಚಿತ್ರಾವತಿ ರಿಸರ್ವಾಯರ್ ಅಂದ್ಬಿಟ್ಟು ಅದು ಹೈವೇಯಿಂದ ಜಸ್ಟ್ ಒಂದು 2-3 ಕಿಲೋಮೀಟ್ರ್ ಒಳಗಡೆ ಬರಬೇಕಾಗುತ್ತೆ. ಒಂದು ಅರ್ಧ ಕಿಲೋಮೀಟ್ರ್ ಮಾತ್ರ ರೋಡು ತುಂಬ ಚಿಕ್ಕದಾಗಿದೆ. ಯಾಕಂದರೆ ದೊಡ್ಡ ಗಾಡಿಗಳನ್ನ ಸ್ವಲ್ಪ ನೋಡ್ಕೊಂಡು ಬರಬೇಕು. ಯಾಕಂದರೆ ತುಂಬ ಹತ್ತು ಕಡೆ ಎಲ್ಲ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿದೆ. ಸೊ ಅದೇನೋ ಸ್ವಲ್ಪ ಬಾಡಿ ಸ್ಕ್ರಾಚಸ್ ಆಗಿಬಿಡುತ್ತೆ ಸೈಡಲ್ಲಿ. ಸೊ ಅದೊಂದು ಸ್ವಲ್ಪ ನೋಡ್ಕೊಂಡು ಬನ್ನಿ. ಚಿಕ್ಕ ಗಾಡಿಗಳು ಓಕೆ, ನೋ ಪ್ರಾಬ್ಲಮ್, ಏನಿಲ್ಲ, ಆರಾಮಾಗಿ ಬರ್ಬೋದು. ನಿಧಾನಕ್ಕೆ ಬಂದರೆ ದೊಡ್ಡ ಗಾಡಿನೂ ಬರುತ್ತೆ. ಅದೊಂದು ಸ್ವಲ್ಪ ಮುಂಜಾಗ್ರತೆ ತಗೊಳ್ಳಿ. ನೋಡಿ, ಇಲ್ಲಿಂದ ಈ ಡ್ಯಾಮ್ ಇದೆಯಲ್ಲ, ಇದು ಬಾಗೇಪಲ್ಲಿ ಮತ್ತು ಗುಡಿಬಂಡೆಗೆಲ್ಲ ಇಲ್ಲಿಂದನೇ ನೀರು ಸಪ್ಲೈ ಆಗೋದು. ಮತ್ತು ಹಂಗೆ ಇಲ್ಲಿಂದ ಬಾಗೇಪಲ್ಲಿ ಗುಡಿಬಂಡೆ ಮತ್ತು ಇನ್ನೂ 128 ಹಳ್ಳಿಗಳಿಗೆ ಇಲ್ಲಿಂದನೇ ಕುಡಿಯೋ ನೀರೆಲ್ಲ ಸರಬರಾಜು. ಅದಕ್ಕಿಂತ ಮುಂಚೆ ಎಲ್ಲ ಫಸ್ಟು ಬಾಗೇಪಲ್ಲಿ ಎಲ್ಲ ವಾಟರ್ ಪ್ರಾಬ್ಲಮ್ ತುಂಬ ಇತ್ತು. ಸೊ ಈ ರಿಸರ್ವಾಯರ್ ಆದಮೇಲೆ ಸೊ ಸ್ವಲ್ಪ ನೀರು ಪ್ರಾಬ್ಲಮ್ಮು ಕಮ್ಮಿ ಆಗಿದೆ ನಮ್ಮ ತಾಲೂಕಲ್ಲೆಲ್ಲ. ಈ ಡ್ಯಾಮ್ ಆಗಿದ್ದು ನಮ್ಮ ಬಾಗೇಪಲ್ಲಿಗೆ ಮತ್ತು ಗುಡಿಬಂಡೆಗೆಲ್ಲ ತುಂಬ ಒಳ್ಳೆಯದಾಯಿತು. ಆರಾಮಾಗಿ ಬಂದರೆ ನೀವು ನೋಡಿ, ಇಲ್ಲಿ ಒಂದು 1 hour ಟೈಮ್ ಸ್ಪೆಂಡ್ ಮಾಡ್ಬೋದು.
ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡಿಕೊಂಡು ಮಕ್ಕಳು ಮತ್ತು ನೀವೆಲ್ಲ ಆರಾಮಾಗಿ ಒಳ್ಳೆ ನೇಚರ್ನೆಲ್ಲ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು 1 ಅವರ್ ಟೈಮ್ ಪಾಸ್ ಮಾಡ್ಬೋದು. ನೋಡಿ ಬೇಸಿಗೆನಲ್ಲೂ ಇಷ್ಟು ನೀರಿದೆ. ಅದೇ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮಳೆ ಆಯಿತು ಅಂದರೆ ಇನ್ನೂ ಚೆನ್ನಾಗಿ ಓವರ್ಫ್ಲೋ ಆಗ್ತಾ ಇರುತ್ತೆ. ಆವಾಗೆಲ್ಲ ನೋಡೋದಕ್ಕಿನ್ನ ತುಂಬ ಸೂಪರಾಗಿರುತ್ತೆ. ನೋಡಿ ತೋರಿಸ್ತೀನಿ ರೀ ಜಸ್ಟು ನೋಡಿ, ನೋಡ್ತಾ ಇದ್ದೀರಲ್ಲ, ಮಳೆ ಬಂದಾಗ ಇದ್ರ ಮೇಲೆ ತುಂಬ ಹರಿದು ಹೋಗ್ತಾ ಇರುತ್ತೆ, ಓವರ್ಫ್ಲೋ ಆಗ್ತಾ ಇರುತ್ತಲ್ಲ, ಆವಾಗ ನೋಡೋದಕ್ಕಿನ್ನ ತುಂಬ ಚೆನ್ನಾಗಿರುತ್ತೆ. ಡ್ಯಾಮ್ ನೋಡಿದ್ರಲ್ಲ, ಡ್ಯಾಮ್ ನೋಡ್ಕೊಂಡು 2 ಕಿಲೋಮೀಟ್ರು ಮುಂದೆ ಬಂದರೆ ಟುವರ್ಡ್ಸ್ ಬೆಂಗಳೂರು ನಿಮಗೆ ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನ ಇದೆ. ಇದು ನಮ್ಮ ಜಿಲ್ಲೆಯಲ್ಲಿ ಬಂದ್ಬಿಟ್ಟು 5 ಕಡೆ ಇದೆ. ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು. ಚೆನ್ನಾಗಿದೆ. ಇದು ಒಂದು ಆರಾಮಾಗಿ ನೀವು ಇಲ್ಲೊಂದು 2 ಅವರ್ ಟೈಮ್ ಪಾಸ್ ಮಾಡ್ಬೋದು. ಪೇಂಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ 2 ಕಡೆಯೂ. ಮಕ್ಕಳೆಲ್ಲ ಆಟ ಆಡ್ಕೊಳ್ಳೋದಕ್ಕೆ ನಿಮಗೆಲ್ಲ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಉಯ್ಯಾಲೆ ಇರ್ಬೋದು ಅಥವಾ ನೋಡಿ ಈ ಥರ ಹಿಂಗೆ ತಿರುಗೋದಿರ್ಬೋದು. ಮತ್ತು ನೀವೇನಾದ್ರು ಮನೆಯಿಂದ ಏನಾದ್ರು ಟಿಫಿನ್ ಮಾಡ್ಕೊಂಬಂದ್ರೂ ಇಲ್ಲಿ ನೀವು ಊಟ ಮಾಡೋದಕ್ಕೆ ನೋಡಿ ಟೇಬಲೆಲ್ಲ ಹಾಕಿದ್ದಾರೆ. ನೋಡಿ ನಮ್ಮ ಅಪ್ಪ ಅಮ್ಮ ಎಲ್ಲ ಕೂತ್ಕೊಂಡಿದ್ದಾರಲ್ಲ, ನೋಡಿ ಅಲ್ಲಿ ಪಕ್ಕದಲ್ಲೇ ನಿಮಗೆ ನಲ್ಲಿ ಎಲ್ಲ ಇದೆ. ಸೊ ನೀರು ಸಿಗುತ್ತೆ. ಆರಾಮಾಗಿ ನೀವು ಇಲ್ಲೇ ಟಿಫನ್ ಮಾಡಿಕೊಂಡು ಒಳ್ಳೆ ನೇಚರ್, ಏನು ವನಭೋಜನ ಅಂತ ಏನು ಹೇಳ್ತಾರೆ, ಆ ಥರ ನೀವು ವನಭೋಜನ ಒಂದು ಮಾಡ್ಬೋದು ಇಲ್ಲಿ. ನೋಡಿ ತುಂಬ ಚಿಕ್ಕ ಮಗು ಆಟಾಡ್ತಾಯಿದ್ದೆ, ನಮ್ಮ ತಮ್ಮ ಉಯ್ಯಾಲೆ ಆಡ್ತಾಯಿದ್ದಾನೆ. ಜನನೂ ಕಮ್ಮಿ, ಅನ್ನೋನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಜನನೂ ತುಂಬ ಕಮ್ಮಿ ಇರ್ತಾರೆ. ನಿಮಗೊಂಥರ ಪ್ರೈವೇಸಿನೂ ಚೆನ್ನಾಗಿರುತ್ತೆ. ಆರಾಮಾಗಿ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆಲಿ ಬಂದವರು. ನೋಡಿ ಮಕ್ಕಳೆಲ್ಲ ಆಟ ಆಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಒಂದು ದಿವಸ ನೀವು ಇಲ್ಲಿ ಸ್ಪೆಂಡ್ ಮಾಡ್ಬೋದು ಅನ್ಕೊತೀನಿ, ಒಂದು 2 ಅವರ್ಸು. ಮತ್ತು ಈ ಪ್ಲೇಸ್ನ ನೋಡಿಕೊಂಡು ನೀವು ಏನಾದ್ರು ಸಾಯಂಕಾಲದವರೆಗೂ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ತೀನಿ ಅಂದರೆ ಸಾಯಂಕಾಲ ಆರಾಮಾಗಿ ನೀವು ಆದಿಯೋಗಿ ಚಿಕ್ಕಬಳ್ಳಾಪುರ ಬರ್ಬೇಕಾದ್ರೆ ಆದಿಯೋಗಿಗೆ ಹೋದರೆ ಅಲ್ಲೂ ನೀವು ಲೇಸರ್ ಲೈಟ್ ನೋಡಿಕೊಂಡು ಮತ್ತು ಬೆಂಗಳೂರಿಗೆ ಬಂದುಬಿಡ್ಬೋದು. ಏನು ಬೆಂಗಳೂರಿಂದ ಒಂದು 100 ಕಿಲೋಮೀಟ್ರ್ ಆಗುತ್ತೆ. ಆರಾಮಾಗಿ ನೀವು ನೋಡಿ ಉಯ್ಯಾಲೆ ಎಲ್ಲ ಆಡ್ತಾಯಿದ್ದಾರೆ ಮಕ್ಕಳೆಲ್ಲ. ಈಗ ನೀವು 3 ಪ್ಲೇಸು, ಫಸ್ಟು ಟೆಂಪಲ್ ನೋಡ್ಕೊಳ್ಳಿ, ಟೆಂಪಲ್ ನೋಡಿಕೊಂಡು ಡ್ಯಾಮ್ ನೋಡ್ಕೊಳ್ಳಿ, ಡ್ಯಾಮ್ ನೋಡಿಕೊಂಡು ಆದಿಯೋಗಿಗೆ ಹೋಗೋವರೆಗೂ ನೀವು ಇಲ್ಲಿ ಟೈಮ್ ಪಾಸ್ ಮಾಡ್ಕೋಬೋದು. ಸರಿ ಸ್ನೇಹಿತರೆ, ನಿಮ್ಗೇನಾದ್ರು ವಿಡಿಯೋ ಏನಾದ್ರು ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮುಂದಿನ ವಿಡಿಯೋನಲ್ಲಿ ಸಿಗೋಣ.